ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 28ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್, ಓವರ್ ಟು ಯು. ನಮಸ್ತೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಧ್ಯಾನ ಸ್ಥಿತಿಯಲ್ಲಿ ಇದ್ದೀರಿ ಮಾಸ್ಟರ್ಸ್? ಹಾಯಿಗೆ ಕಣ್ಮುಚ್ಕೊಳ್ಳಿ. ಕನ್ನಡಕ ಇದ್ರೆ ತೆಗೆದಿಟ್ಟು ಕೈ ಬೆರಳು ಅಂದ್ರೊಳಗೆ ಬಂದು ಆಲಿಸುವಿಕೆ ಅದನ್ನು ಈಗಾಗಲೇ ಆರಂಭ ಮಾಡಿದಿರಿ. ಶ್ವಾಸದ ಮೇಲೆ ಗಮನ ಅದನ್ನು ಈಗಾಗಲೇ ಆರಂಭ ಮಾಡಿದಿರಿ. ಅಂದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಿಂತ ಮೊದಲು ಧ್ಯಾನ ಸ್ಥಿತಿನಲ್ಲಿದ್ದೀರಿ. ಇದಕ್ಕಾಗಿ ನಿಮಗೆ ಅಭಿನಂದನೆಗಳು. ಇದು ದೊಡ್ಡ ಸಾಧನೆ. ಧ್ಯಾನ ನಾವು ಅಭ್ಯಾಸಕ್ಕೆ ಕೂತ್ಕೊಳ್ಳೋಕ್ಕಿಂತ ಮೊದಲು ನಾವು ಧ್ಯಾನ ಸ್ಥಿತಿನಲ್ಲೇ ಇರುವುದು ಒಂದು ದೊಡ್ಡ ಸಾಧನೆ. ತಮಗೆ ಅಭಿನಂದನೆ. ದೇಹ ತುಂಬಾ ರಿಲ್ಯಾಕ್ಸ್ ಆಗಿದೆ. ಅದನ್ನು ಈಗಾಗಲೇ ರಿಲ್ಯಾಕ್ಸ್ ಮಾಡ್ಕೊಂಡೇ ಕುಂತಿದೆ. ಧ್ಯಾನನೂ ಆರಂಭ ಇದೆ. ಹೇಳೋದಕ್ಕೆ ಏನೂ ಇಲ್ಲ. 28 ದಿನಗಳಲ್ಲಿ ಎಷ್ಟೊಂದು ಪಳಗಿ ಬಿಟ್ಟಿದ್ದೀರಿ ಅಂದ್ರೆ ಇಲ್ಲಿ ಸಲಹೆ ಸೂಚನೆ ಕೊಡೋದಕ್ಕೆ ಏನು ಉಳಿದಿಲ್ಲ. ಅಪ್ಪೋ ದೀಪೋ ಭವ ಸ್ಥಿತಿಯನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸ್ಫಟಿಕದಷ್ಟು ಸ್ಪಷ್ಟವಾಗಿ ನಿಮಗೆ ನೀವೇ ಅನುಸರಿಸ್ತಾ ಇದ್ದೀರಿ, ಫಾಲೋ ಮಾಡ್ತಾ ಇದ್ದೀರಿ. ತಮಗೆ ತಮ್ಮ ಗ್ರೂಪಿಗೆ ಅಪ್ಪೋ ದೀಪೋ ಭವ ನಿಜಕ್ಕೂ ಸಾರ್ಥಕ ಆಯ್ತು. ಇವತ್ತು ಸ್ವಯಂ ಚಾಲಿತ ಗಾಡಿ, ಆಟೋಮೆಟಿಕ್ ಇಗ್ನಿಷನ್ ಆಗುವಂತ ಗಾಡಿ. ಯಾರೋ ಅದನ್ನ ಈಗ ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಅಂತ ಅದ್ಭುತ ಸ್ಥಿತಿಗೆ ಇವತ್ತು ನೀವು ತಲುಪಿದ್ದೀರಿ. ಆ ಸ್ಥಿತಿಯನ್ನ ನೀವೀಗ ದಾಟಿ ಮುಂದೆ ಹೋಗ್ತಾ ಇದ್ದೀರಿ. ನಿಮಗೆ ನೀವೇ ಬೆಳಕಾಗ ಎಲ್ಲಾ ಬೆಳಕಿನ ಮಾಸ್ಟರ್ಗೂ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಅಭಿನಂದನೆ. ನಾವೆಲ್ಲರೂ ಮಂಡಲಾಕಾರದಲ್ಲಿ ಆತ್ಮಜ್ಯೋತಿಯ ಸ್ವರೂಪದಲ್ಲಿ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳು, ಯಾವುದೇ ಅಪೇಕ್ಷೆ ಬಯಕೆಗಳು ಇಲ್ಲದೆ ಸಂಪೂರ್ಣವಾಗಿ ವರ್ತಮಾನ ಕ್ಷಣದಲ್ಲಿ ಇದ್ದು ಭೂತ ಭವಿಷ್ಯತ್ತಿನ ಯಾವುದೇ ಆಕರ್ಷಣೆಗಳಿಗೆ ವಿಕರ್ಷಣೆಗಳಿಗೆ ಒಳಗಾಗದೆ ಸಂಪೂರ್ಣವಾಗಿ ಅವುಗಳಿಂದ ಮುಕ್ತವಾಗಿದ್ದು ನಮ್ಮ ಸಹಜ ಶ್ವಾಸದಲ್ಲಿ ಐಕ್ಯರಾಗಿದ್ದೀವಿ.
ವ್ಯಕ್ತಿಗತ ಗುರುತು ಪರಿಚಯವೂ ಇಲ್ಲದ ಜ್ಯೋತಿ ಸ್ವರೂಪದಲ್ಲಿ ನಮ್ಗಷ್ಟೇ ಗೊತ್ತು ಈ ಮಂಡಲಾಕಾರದಲ್ಲಿ ನಾವೆಲ್ಲಿ ಕುಳಿತಿದ್ದೀವಿ ಅಂತ. ಮಿಕ್ಕವ್ರಿಗೆಲ್ಲರಿಗೂ ನಾವು ಜ್ಯೋತಿ ಸ್ವರೂಪರು ಮಾತ್ರ. ನಮಗೂ ಕೂಡ ನಮ್ಮಷ್ಟಕ್ಕೆ ನಮ್ಗೆ ಜ್ಯೋತಿ ಸ್ವರೂಪದ ಪ್ರಜ್ಞೆಯೇ, ವ್ಯಕ್ತಿಗತ ದೇಹ ಸ್ವರೂಪದ ಪ್ರಜ್ಞೆಯಲ್ಲ. ನಮ್ಮೆಲ್ಲರಿಗೂ ಒಂದೇ ಒಂದು ಆಸೆ, ಆಕಾಂಕ್ಷೆ. ಅದೇನೆಂದರೆ ವ್ಯಕ್ತಿಗತ ಎಲ್ಲ ಬಯಕೆಗಳನ್ನ ಆಚೆ ಇಟ್ಟು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಧ್ಯೇಯಕ್ಕೆ ಸಮರ್ಪಿತರಾದಂತಹ ನಾವು ಆ ಪರಂಜ್ಯೋತಿ ಸ್ವರೂಪದ, ಪರಮ ಆತ್ಮ ಸ್ವರೂಪದ, ಪರಮ ಪ್ರಕಾಶ ಸ್ವರೂಪ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನೇ ನಮ್ಮೊಳಗೆ ಸಂಪೂರ್ಣವಾಗಿ ನಾವು ತುಂಬಿಕೊಳ್ಳಲು ಸನ್ನದ್ಧರಾಗಿದ್ದೇವೆ. ಲೋಕ ಕಲ್ಯಾಣ ಕಾರ್ಯ ನಾವು ಅವರನ್ನು ವಾಕಿನ್ ಆಗಿ ಪಡೆಯಲು ಸನ್ನದ್ಧರಾಗಿದ್ದೇವೆ. ಸಿಂಗಲ್ ಥಾಟ್ ಮಾಸ್ಟರ್ಸ್, ಸಿಂಗಲ್ ಥಾಟ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಚೈತನ್ಯ ಶಕ್ತಿ ನಾವು. ನಮಗ್ಯಾವುದೇ ಎರಡನೆಯ ಆಲೋಚನೆ ಇಲ್ಲ. ನೋಡಿ, ಇಷ್ಟೆಲ್ಲ ಜ್ಯೋತಿಗಳು ಏಕೈಕ ಪರಮ ಗುರಿಯಿಂದ ಧ್ಯಾನಸ್ಥರಾಗಿರುವುದನ್ನ ಸ್ವತಃ ಬ್ರಹ್ಮರ್ಷಿ ಪಿತಾಮಹ ನಮ್ಮ ಮಧ್ಯೆ ಬಂದು ಪರಂಜ್ಯೋತಿಯ ಸ್ವರೂಪದಲ್ಲಿ ವಿರಾಜ. ನಾವು ಅವರ ಒಂದು ಅತ್ಯಂತ ಇಷ್ಟವಾದ ಸ್ಥಾನ, ನಿಷ್ಕಂಪನ ಸ್ಥಿತಿಯಲ್ಲಿ ಇರುವ ಜ್ಯೋತಿ ಸ್ವರೂಪರು ನಾವು, ಆತ್ಮ ಜ್ಯೋತಿ ಸ್ವರೂಪರು, ಪರಂಜ್ಯೋತಿ ಸ್ವರೂಪರು, ಪರಮ ಪ್ರಕಾಶ ಸ್ವರೂಪರು, ಪರಮ ಆತ್ಮ ಸ್ವರೂಪ. ದೇಹ ಆತ್ಮ ಸ್ವರೂಪರಲ್ಲ, ಅಂಶಾತ್ಮ ಸ್ವರೂಪರಲ್ಲ. ಪರಮ ಆತ್ಮ ಸ್ವರೂಪ. ಈ ಅದ್ಭುತವಾದ ಪ್ರಕಂಪನೆಗೆ ಏಕೈಕ ಥಾಟ್, ಏಕೈಕ ಗುರಿಯನ್ನು ಹೊಂದಿ ಧ್ಯಾನಸ್ಥರಾಗಿರುವಂತ ಈ ಆತ್ಮಜ್ಯೋತಿ, ಪರಂಜ್ಯೋತಿ ಸ್ವರೂಪದ ಈ ಆತ್ಮಗಳೆಲ್ಲವನ್ನು ನೋಡಿ, ಇವರ ಈ ಏಕೈಕ ಪರಮಸ್ಥಾಯಿಯ ಸ್ವರೂಪಕ್ಕೆ ಸಾಕ್ಷಾತ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪರಂಜ್ಯೋತಿಯಲ್ಲಿ ಕೇಂದ್ರದಲ್ಲಿ ಉಪಸ್ಥಿತರಾಗಿರೋದನ್ನು ನೋಡಿ, ಈ ಎಲ್ಲ ಆತ್ಮಗಳನ್ನ ಆವರಿಸಿಕೊಂಡು ಕೇಂದ್ರದಲ್ಲಿ ಉಪಸ್ಥಿತರಾಗಿರೋದನ್ನು ನೋಡಿ, ಸಮಸ್ತ ದೇವಾನು ದೇವತೆಗಳು ಬೆರಗಾಗಿ ನಮ್ಮ ಸುತ್ತಲೂ ಬಂದು ನಮ್ಮ ಈ ಸದಾಶಯಕ್ಕೆ, ನಮ್ಮ ಈ ಲೋಕ ಕಲ್ಯಾಣಕಾರಿ ಕೋರಿಕೆಗೆ
ಫಿದಾ ಆಗಿ ನಮ್ಮೊಂದಿಗೆ ಧ್ಯಾನಸ್ಥರಾಗಿದ್ದಾರೆ. ನಮ್ಮ ಸುತ್ತ ಬ್ರಹ್ಮಾಂಡದ ಸಮಸ್ತ ಬೆಳಕಿನ ಕಾರ್ಯಕರ್ತ, ಸಮಸ್ತ ಲೋಕದ ಸಮಸ್ತ ಬೆಳಕಿನ ಕಾರ್ಯಕರ್ತ ಸುತ್ತಲೂ ವಿರಾಜಮಾನ. ಇದೇ ಏಕೈಕ ಪರಮ ಗುರಿಯಿಂದ ಹಿಮಾಲಯದಲ್ಲಿದ್ದು ಸಾವಿರಾರು ವರ್ಷಗಳ ಕಾಲದಿಂದ ತಪಸ್ಸು ಮಾಡ್ತಾ ಇರುವಂತ, 100 ವರ್ಷಗಳ ಕಾಲದಿಂದ ತಪಸ್ಸು ಮಾಡ್ತಾ ಇದ್ದಾರೆ ಎಲ್ಲ ಯೋಗೀಶ್ವರರು. ಇನ್ನೇನು ನಮ್ ಕೆಲಸ ಆಯ್ತು. ಭೌತಿಕ ರೂಪದಲ್ಲಿ ಇವರೆಲ್ಲರೂ ಈ ಏಕೈಕ ಗುರಿಯನ್ನು ಹೊಂದಿದವರಾಗಿದ್ದಾರೆ ಅನ್ನೋ ಪರಮ ಸಂತೃಪ್ತಿಯಿಂದ ಸುತ್ತಲೂ ಆನಂದದಿಂದ ವಿರಾಜಮಾನ. ಪರಂಜ್ಯೋತಿ ಸ್ವರೂಪದ ಪರಮ ಚೈತನ್ಯ ಸ್ವರೂಪದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪರಮ ಪ್ರಕಾಶ ಇವರೆಲ್ಲರನ್ನೂ ಆವರಿಸಿದೆ ಒಂದು ಮಹಾನ್ ಶಕ್ತಿಯ ಸ್ತಂಭ ನಿರ್ಮಾಣಗೊಂಡಿದೆ. ಮಹಾತಾರ್ ಬಾಬಾಜಿಯವರು ತಮ್ಮ ಟೀಮ್ನೊಂದಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಂಜ್ಯೋತಿ ಸ್ವರೂಪದೊಂದಿಗೆ ಬಂದ ಅತ್ಯಂತ ಪ್ರಸನ್ನ ಸ್ಥಿತಿಯಿಂದ ಧ್ಯಾನಸ್ಥರಾಗಿ ತ್ರೇತಾಯುಗದ ಆ ಪರಮ ಚೈತನ್ಯ ಶಕ್ತಿಯನ್ನ, ಶ್ರೀರಾಮನ ಪರಮ ಚೈತನ್ಯ ಶಕ್ತಿಯನ್ನು, ಆ ಜ್ಞಾನವನ್ನು, ಆ ಸಂಕಲ್ಪವನ್ನು ಭೂಮಿಯ ಮೇಲೆ ಯುಗ ಪರಿವರ್ತನೆ ಆಗುವವರೆಗೂ ನಿಂತು ಅದನ್ನು ಪ್ರತಿಷ್ಠಾಪಿಸಿ ಹೋಗಲು ಕಂಕಣಬದ್ಧರ ಆಂಜನೇಯ ಸ್ವಾಮಿ. ಇನ್ನು ನಾನು ನಿರ್ಭಾರ ಆದೆ. ನನ್ನ ಜವಾಬ್ದಾರಿಯನ್ನ ಇವರಿಗೆ ವಹಿಸಿದೆ. ಶ್ರೀರಾಮನಿಂದ ಯಾವ ಮಹತ್ ಕಾರ್ಯಕ್ಕೆ ನಾನು ಅಂಕಿತನಾಗಿ ಯುಗ ಯುಗಗಳಿಂದಲೂ ನಾನು ಇಲ್ಲಿ ಕರ್ತವ್ಯ ಬದ್ಧನಾಗಿದ್ದೆನೋ, ನನ್ನ ಪರಮ ಆರಾಧ್ಯ ಶ್ರೀರಾಮನಂತೆ ನಾನು ಬೆಳಕಿನ ಸ್ವರೂಪನಾಗಿ ಹೋಗಲು ಸಿದ್ಧನಾಗಿದ್ದರು. ಅವರ ಆದೇಶದಂತೆ ನಾನು ಇಲ್ಲಿ ಯುಗ ಪರಿವರ್ತನೆಯಾಗುವವರೆಗೆ ನಿಯುಕ್ತಿ ಹೊಂದಿದ್ದೆನೋ, ಆ ಜವಾಬ್ದಾರಿಯನ್ನ ಇಂದು ಈ ವಸುಂಧರಾ ವಾರಿಯರ್ಸ್ ಬಳಗ ಹೊತ್ತಿರೋದನ್ನ ನೋಡಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಇವರೆಲ್ಲರೂ ಪರಮ ಸೇವಕರಾಗಿ ನಿಂತಿರೋದನ್ನ ಪರಮ ನಿಷ್ಠೆಯಿಂದ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ, ಯುಕ್ತೇಶ್ವರ ಗಿರಿಯವರಿಗೆ, ಪರಮಹಂಸ ಯೋಗಾನಂದ, ಸೇವೆ ಸಲ್ಲಿಸೋದಕ್ಕೆ ಸಂಸಿದ್ಧರಾದ
ನಿಂತಹ ಈ ಟೀಮ್ ಅನ್ನು ಅತ್ಯಂತ ಪ್ರಸನ್ನ ಸ್ಥಿತಿಯಿಂದ ಸಾಕ್ಷಾತ್ ಆಂಜನೇಯ ಸ್ವಾಮಿ ಪರಂಜ್ಯೋತಿ ಸ್ವರೂಪದೊಂದಿಗೆ ಒಂದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಂಜ್ಯೋತಿ ಸ್ವರೂಪದೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿದ್ದಾರೆ. ಈ ಟೀಮ್ ಈ ವಸುಂಧರಾ ವಾರಿಯರ್ಸ್ ಬಳಗದ ಮೇಲೆ ತುಂಬಾ ಪ್ರಸನ್ನ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಈ ಅದ್ಭುತವಾದ ತಮ್ಮ ನಿರ್ಣಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ವಾಸ ಉಚ್ಛ್ವಾಸ ನಿಶ್ವಾಸಕ್ಕೂ ಕೂಡ ತಗುಲದೆ ಎರಡು ಉಸಿರಿನ ಮಧ್ಯೆ 2 ಗಂಟೆಗಳ ಕಾಲ ನಮ್ಮ ನಿವಾಸ ಸ್ಥಾನದಲ್ಲಿ ಎಳ್ಳಷ್ಟು ಕಂಪಿಸದೆ ನಿಷ್ಕಂಪನ ಸ್ಥಿತಿಯಲ್ಲಿ ಕೇವಲ 2 ಉಸಿರಿನ ಮಧ್ಯೆ, ಕೇವಲ 2 ಉಸಿರು ಕೇವಲ ಸಹಜ ಶ್ವಾಸ, ಕೇವಲ ಸಹಜ ಶ್ವಾಸ, ಕೇವಲ ಸಹಜ ಶ್ವಾಸ. ಮಾಸ್ಟರ್ಸ್, ಎರಡು ಶ್ವಾಸದ ಮಧ್ಯೆ ನಮ್ಮ ಆತ್ಮ ಕೇಂದ್ರದಲ್ಲಿ ನಮ್ಮ ಮೂಲ ನಿವಾಸ ಸ್ಥಾನದಲ್ಲಿ ಐಕ್ಯ ಸ್ಥಿತಿಯಿಂದಿರೋಣ. ಮಾಸ್ಟರ್ಸ್, ಐಕ್ಯ ಸ್ಥಿತಿಯಿಂದಿರೋಣ, ಐಕ್ಯ ಸ್ಥಿತಿಯಿಂದಿರೋಣ.
आत्मविद्या जय जय हो ब्रह्मविद्या जय जय हो 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 आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो फिर श्वास विद्या जय जय हो ज्ञान विद्या जय जय हो दिव्य ज्ञान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मालप मिलारप जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिया ओशो रंपा जय जय हो ओशो रंपा जय जय हो दिया ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो जय जय हो ಕೊನೆ ಒಂದು ನಿಮಿಷ ಮಾಸ್ಟರ್ಸ್. ಇಪ್ಪತ್ತು ಸೆಕೆಂಡ್ಗಳು. ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ಅದ್ಭುತವಾದಂತಹ ಬೆಳಗಿನ ಧ್ಯಾನಕ್ಕೆ, ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್. ನಮಸ್ತೆ ಸರ್, ಓವರ್ ಟು ಯು ಸರ್. Thank you so much, masters. ಎರಡು ಗಂಟೆಗಳ ಕಾಲ ಅಖಂಡ ಧ್ಯಾನ ಮುಗಿದ ನಂತರವೂ ಅದೇ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯುವಂತಹ ಪ್ರಜ್ಞಾ ಸ್ಥಿತಿಯನ್ನು ಬೆಳೆಸಿಕೊಂಡ ನಿಮಗೆ ಆತ್ಮಪೂರ್ವಕ, ಅಂತಃಕರಣಪೂರ್ವಕ, ಹೃದಯಪೂರ್ವಕ ಪ್ರಣಾಮ. ನಿಮ್ಮ ಈ ಅದ್ಭುತವಾದ ಪ್ರಗತಿಗೆ, ಪ್ರೋಗ್ರೆಸ್ ಶಬ್ದವೇ ಇಲ್ಲ. ಶಿರವಾಗಿ ನಮಸ್ಕಾರ ಅನ್ಬೇಕು, ಶಿರಸಾಷ್ಟಾಂಗ ನಮಸ್ಕಾರ. ಶಬ್ದ ಸಾಲ್ತಾ ಇಲ್ಲ, ಶಬ್ದಗಳ ಕೊರತೆ ಆಗ್ತಾ ಇದೆ, ಶಬ್ದ ಸಾಲ್ತಾ ಇಲ್ಲ, ಶಬ್ದಗಳು ಸಾಲ್ತಾ ಇಲ್ಲ. ಈಗ ಕೆಲವು ನಿಮಿಷಗಳವರೆಗೆ ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದ್ರೆ, ಧ್ಯಾನ ಮುಗಿದ ನಂತರವೂ
ಮಿಕ್ಕ ನಾವು 22 ಗಂಟೆಗಳ ಕಾಲ ಹೇಗೆ ಆ ಕಪ್ಪನ್ನ ತುಳುಕಲಾರದಂತೆ ಕಾಪಾಡಿತು. ನೆನೆ ಕುಮಟಾದಿಂದ ಸಾವಿತ್ರಿ ಶರ್ಮಾ ಮಾಸ್ಟರ್ ಹೆಸರು ಕರೆಕ್ಟ್ ಆಗಿ ನೆನಪಿದ್ರೆ ಅವ್ರ ಹೆಸರು, ಇಲ್ಲಾಂದ್ರೆ ನೋಡಿ ನಿಮ್ಗೆ ಕರೆಕ್ಟ್ ಆಗಿ, ಯಾಕಂದ್ರೆ ಅದ್ಭುತವಾದ ಒಂದು ಅನುಭವ ಹಂಚಿಕೊಂಡು ಒಂದು ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡು ಸರ್ ಕಪ್ಪನ್ನು ತುಂಬಿ ತುಳುಕಲಾರದಂತೆ ಕಾಪಾಡಿಕೊಳ್ಳೋದು ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ಮಾಸ್ಟರ್ಸ್ ಅನುಭವ ಹಂಚಿಕೊಳ್ಳುವಾಗ ಈಗ ಇಂತಿಂತ ಕ್ಷಣದಲ್ಲಿ ತುಳುಕುತ್ತೆ ಹೇಗೆ ಮಾಡೋದು ಅಂತ ಕೇಳ್ತಾರೆ ಅಂತ ಅಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಅದಕ್ಕಿಂತ ಮೊದಲು ಹರಿಣಿ ವೆಂಕಟೇಶ್ ಮೇಡಮ್ ಏನೋ ಹಂಚಿಕೊಳ್ಬೇಕಂತಿದ್ದಾರೆ. ನಿಮ್ಗೆ ಈ ಪ್ರಕಂಪನದ ಸ್ಥಾಯಿಯಾಗಿ ಅನುಭವ ಅನಿಸ್ತಿದ್ರೆ ದಯವಿಟ್ಟು ಹಂಚಿಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ಡೌನ್ ಮಾಡಿ. ಓಕೆ, ವಾಯ್ಸ್ ರೆಕಾರ್ಡ್ ಮಾಡಿ ಆಮೇಲೆ ನೀವು ವಾಟ್ಸಪ್ ಅಲ್ಲಿ ಕಳಿಸಿ ಮೇಡಮ್. ಅದು ಗ್ರೂಪ್ ಅಲ್ಲಿ ಶೇರ್ ಮಾಡೋಂಗಿದ್ರೆ ನಾನು ಶೇರ್ ಮಾಡ್ತೀನಿ. ಏನು ಅನುಭವ ಹಂಚಿಕೊಂಡ್ರು ಅದೇ ಮೊನ್ನೆ ಈಗ ಒಂದ್ಸಲ ಹಂಚ್ಕೊಂಡಿದ್ರಲ್ಲ ಮೌನದ ಅದ್ಭುತವಾಗಿ. ರಾವಣ ಆಗಿದ್ದಾಗ ಏನ್ ತಪ್ಪು ಮಾಡಿದ್ರು, ದುಶ್ಯಾಸನ ಆಗಿದ್ದಾಗ ಏನ್ ತಪ್ಪು ಮಾಡಿದ್ರು, ದೇಹದಲ್ಲಿ ಯಾವ ರೀತಿ ನೋವುಗಳನ್ನ ಸಹಿಸಿದ್ರು, ನೋವುಗಳು ಬಂತು ಅಂತ ಹಂಚ್ಕೊಂಡಿದ್ರು ಅವ್ರೆ. ಈಗ ಮತ್ತು ಅದ್ಭುತವಾದ ಕ್ಲೀನ್ಸಿಂಗ್ ಪ್ರೊಸೆಸ್ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಆ ಶನಿವಾರ ದಿವಸ ಹಂಚಿಕೊಳ್ತಾರೆ. ಆದ್ರೆ ಇಲ್ಲಿ ಹೇಳುವಂತ ಮಾತು ಏನು ಸರ್, ಇಂಥ ಸಿಚುವೇಶನ್ ನಲ್ಲಿ ಕಪ್ಪು ತುಳ್ಕೋದು ಕಾಪಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ಸರ್ ಕಪ್ಪು ಹೇಗೆ ತುಳುಕುತ್ತೆ ಸರ್? ಅದು ಖಾಲಿ ಆಗೋದು ಒತ್ತಟ್ಟಿಗಿರ್ಲಿ, ಅದು ತುಳುಕುತ್ತೆ ಹೇಗೆ ಸರ್? ನಾವು ಆಂತರಿಕವಾಗಿ ಪ್ರಶಾಂತ ಸ್ಥಿತಿಯನ್ನು ಹೊಂದಿದಾಗ ಆ ಕಪ್ಪು ತುಳುಕೋ ಪ್ರಮೇಯವೇ ಎಲ್ಲಿ ಬರುತ್ತೆ ಸರ್? ಎಂಥ ಮಾತು ಮಾಸ್ಟರ್ಸ್! ಈ ಮಾತಿಗೆ ಸಮನಾದ ಮಾತು ಎಲ್ಲಿ? ಇದಕ್ಕೆ $1 ಬಿಲಿಯನ್ ಶೇರಿಂಗ್ ಅಂತ, ಕೋಟಿ ಬೆಲೆ ಬಾಳುವ ಮಾತು, ಕೊಹಿನೂರ್ ವಜ್ರದಂತಹ ಮಾತು. ಧ್ಯಾನಸ್ಥ ಸ್ಥಿತಿಯನ್ನೇ ಕಾಪಾಡಿಕೊಂಡು ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ಈ ಅಭಿಪ್ರಾಯವನ್ನ ಹಂಚಿಕೊಂಡ ಮೇಡಮ್ ಅವರಿಗೆ ಸಲ ಚಪ್ಪಾಳೆ ತಟ್ಟಿ. ಎಂತ ಸರ್, ನಾವು ಆಂತರಿಕ ಪ್ರಶಾಂತತೆಯನ್ನ ಕಾಪಾಡಿದ್ರೆ ಕಪ್ಪು ತುಳ್ಕೋ ಪ್ರಮೇಯವೇ ಬರೋದು. 22 ಗಂಟೆನು ಧ್ಯಾನದ ನಂತರವು ಸತತ 24 ಗಂಟೆಗಳ ಕಾಲ ಧಾರಾ ಪ್ರವಾಹವಾಗಿ ಯಾರು ಆ ಶೂನ್ಯ ಸ್ಥಿತಿಯನ್ನ, ಆ ಪ್ರಶಾಂತ ಸ್ಥಿತಿಯನ್ನ ಅನುಭವಿಸ್ತಾ ಇರ್ತಾರೋ ಅವರ
ಅಂತರಂಗದ ಮಾತು ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ಧ್ಯಾನಸ್ಥ ಸ್ಥಿತಿಯನ್ನ ಕಾಪಾಡಿಕೊಂಡು ಮಾಸ್ಟರ್ಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತು ಅದೇ ಧ್ಯಾನಸ್ಥ ಸ್ಥಿತಿನಲ್ಲಿ ಇದ್ಕೊಂಡು ಅದೇ ಪ್ರಶಾಂತ ಸ್ಥಿತಿ ನಮ್ಮನ್ನೂ ಆವರಿಸಲಿ ಸದಿಚ್ಛೆಯಿಂದ ಮೇಡಮ್ ಅವರಿಗೆ ಅಭಿನಂದನಾ ಪೂರ್ವಕ ಚಪ್ಪಾಳೆ. ಮಾಸ್ಟರ್ಸ್ ಎಲ್ಲರೂ ಅನ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಎಂಥ ಮಾತು, ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಗ್ರೇಟ್ ಮಾಸ್ಟರ್. ಕಪ್ಪು ತುಳುಕಲಾರದ ಸ್ಥಿತಿಯಲ್ಲಿ ಚಪ್ಪಾಳೆ ತಟ್ಟಿರೋದಕ್ಕೆ ಅಭಿಪ್ರಾಯ ವ್ಯಕ್ತ ಮಾಡಿ. ನಿಮಗೂ ಕೃತಜ್ಞತೆಗಳು. ನಮ್ಮ ಗುರಿ ಏನು? ಆ ಬ್ರಹ್ಮರ್ಷಿ ಪಿತಾಮಹ ಸ್ಥಾಯಿಯಲ್ಲಿ ಇರು, ಬ್ರಹ್ಮರ್ಷಿ ಸ್ಥಿತಿಯನ್ನ ಹೊಂದಿರು. ಹಾಗಾದ್ರೆ 24 ಗಂಟೆಯೂ ಆ ಪ್ರಶಾಂತ ಸ್ಥಿತಿಯನ್ನ ಅನುಭವಿಸೋದು, ಆನಂದಿಸೋದು. ಕಪ್ಪು ತುಳುಕುವ ಪ್ರಮೇಯವೇ ಬರೋದಿಲ್ಲ. ಅಪ್ಪ, ಎಂತ ಇದು ಒಂದನ್ನ ನಾವು ಪ್ರಾಕ್ಟಿಕಲಿ ಅಳವಡಿಸಿಕೊಂಡು ಬಿಟ್ರೆ ಮಾಸ್ಟರ್ಸ್, ಧ್ಯಾನ ಮುಗಿದ ನಂತರ ನಾವು ಆನ್ಲೈನ್ ನಲ್ಲಿ ಉಳಿಯೋ ಪ್ರಮೇಯವೇ ಬರೋದಿಲ್ಲ. ಎಲ್ಲಿದ್ರೂ ನೀವು ಸತತ ಧ್ಯಾನ ಸ್ಥಿತಿನ. ಇದೇ ಪ್ರಕಂಪನದ ಸ್ಥಾಯಿಯನ್ನ ನೀವು ಧ್ಯಾನಕ್ಕೆ ಕುಳಿತಾಗಲೂ ಕೂಡ ನಾವು ಪರಮಶೂನ್ಯ ಮನಸ್ಥಿತಿಯಿಂದ ಬ್ರಹ್ಮರ್ಷಿ ಪಿತಾಮಹ ತ್ರಿಸಿಯವರ ಸಾಕ್ಷಿಗಳು ನಾವು ವ್ಯಕ್ತಿಗತವಾದ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ವೈಯಕ್ತಿಕ ಐಡೆಂಟಿಟಿ ಇಲ್ಲದೆ ಜ್ಯೋತಿ ಸ್ವರೂಪರಾಗಿ ನಾವು ಸಮಾನ ಮನಸ್ಕ ವಸುಂಧರಾ ವಾರಿಯರ್ಸ್ ಟೀಮ್ ಮಂಡಲಾಕಾರದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರಿಗೆ ಒಂದು ಪರಮ ಪ್ರಿಯವಾದ ಒಂದು ಸ್ಥಾನ. ನಾವು ಮಂಡಲಾಕಾರದಲ್ಲಿ ಧ್ಯಾನಸ್ಥರಾಗಿದ್ದೀವಿ ಅಂತ ಭಾವಿಸಿಕೊಂಡು ಧ್ಯಾನಸ್ಥರಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಪರಮ ಚೈತನ್ಯ ಪರಂಜ್ಯೋತಿ ಸ್ವರೂಪ ನಮ್ಮ ಈ ಪ್ರಕಂಪನ ಸ್ಥಿತಿಗೆ ನಮ್ಮನ್ನೂ ಆವರಿಸಿಕೊಂಡು ನಮ್ಮ ಮಧ್ಯೆ ವಿರಾಜಮಾನ ಆಗಿದೆ ಅಂತ ಭಾವಿಸಿಕೊಳ್ಳಿ. ಯಾವಾಗ ಧ್ಯಾನಕ್ಕೆ ಆ ಕಪ್ಪು ತುಂಬಿದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಮಸ್ತ ಮ್ಯೂಟ್ ಮಾಡಿ ಸರ್ ಎಲ್ಲರಿಗೂ. ಸಮಸ್ತ ದೇವಾನುದೇವತೆಗಳು, ಸಮಸ್ತ ಬೆಳಕಿನ ಬ್ರಹ್ಮಾಂಡದ ಬೆಳಕಿನ ಸಮಸ್ತ ಕಾರ್ಯಕರ್ತ, ಹಿಮಾಲಯದ ಸಮಸ್ತ ಯೋಗಿಗಳು, ಭೂಮಂಡಲದಲ್ಲಿ ಭೂಗರ್ಭ ಸ್ಥಿತಿಯಲ್ಲಿ, ಅಪ್ರಕಟ ಸ್ಥಿತಿಯಲ್ಲಿ, ಪ್ರಕಟ ಸ್ಥಿತಿಯಲ್ಲಿ, ಈ ಧ್ಯಾನಸ್ಥ ಪರಮ ಸ್ಥಿತಿನಲ್ಲಿರುವಂತಹ ಸಮಸ್ತ ಯೋಗೀಶ್ವರ
ಎಲ್ಲರೂ ಈ ಅದ್ಭುತವಾದ ಪ್ರಕ್ರಿಯೆಗೆ ಸಾಕ್ಷಿಯಾಗಿ ಅವರೂ ಬಂದು ಧ್ಯಾನಸ್ಥರಾಗಿರುವಂತ ಈ ಮಹಾ ಕಾರಣ ಸ್ಥಿತಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಅವರನ್ನೂ ಆವರಿಸಿಕೊಂಡು ಆ ಪರಂಜ್ಯೋತಿ ಸ್ಥಿತಿನಲ್ಲಿ ಇರುವಂತ ಪರಮಸ್ಥಿತಿಗೆ 2000ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಧ್ಯಾನಸ್ಥ ಸ್ಥಿತಿನಲ್ಲಿದ್ದುಕೊಂಡು ಭೂಮಂಡಲದ ರಕ್ಷಣೆಯ ಜವಾಬ್ದಾರಿಯನ್ನು ತಮ್ಮ ಟೀಮ್ನೊಂದಿಗೆ ಧ್ಯಾನಸ್ಥರಾಗಿರುವಂತಹ ಮಹಾತಾರ್ ಬಾಬಾಜಿಯವರು ಪರಂಜ್ಯೋತಿ ಸ್ವರೂಪದೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿರುವ ಸ್ಥಿತಿಗೆ ಯುಗ ಯುಗಗಳಿಂದಲೂ ಶ್ರೀರಾಮನ ಆದೇಶ ಪಾಲಿಸುತ್ತಾ ಆ ಪ್ರಕಂಪನವನ್ನು ಯುಗ ಪರಿವರ್ತನೆಯ ಮಹಾಪರ್ವದವರೆಗೂ ಕಾಪಾಡಿಕೊಂಡು ಬಂದು ಅದನ್ನ ವಿಸ್ತರಿಸ್ತಾ ಇರುವಂತ ಆಂಜನೇಯ ಸ್ವಾಮಿ ಪರಮ ಚೈತನ್ಯ ಸ್ಥಿತಿ ಪರಂಜ್ಯೋತಿಯೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿರುವ ಆ ಪರಮ ಚೈತನ್ಯ ಸ್ವರೂಪ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾವು ಈ ಸಮಾನ ಮನಸ್ಕ ವಸುಂಧರಾ ವಾರಿಯರ್ಸ್ ಟೀಮ್ ಈ ಪರಮ ಶೂನ್ಯ ಸ್ಥಿತಿನಲ್ಲಿ ಇದ್ಕೊಂಡು ಧ್ಯಾನಸ್ಥರಾಗ್ತೀವಿ. ನಮಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆ ಪರಮ ಸ್ಥಾಯಿಗಿಂತ ಕಡಿಮೆ ಸ್ಥಾಯಿಯಲ್ಲಿ ನಾವು ರಾಜಿ ಇಲ್ಲ ಅನ್ನುವಂಥ ಪರಮ ಆತ್ಮರು ಈ ಸ್ಥಾಯಿಯೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿರಿ. ಸದಾ ಕಾಲವು ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿಯೂ ತ್ರಿಕಾಲದಲ್ಲಿಯೂ ಈ ಐಕ್ಯತೆಯೊಂದಿಗೆ ಧ್ಯಾನಸ್ಥರಾಗಿರಿ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ ಈ ವಾಕ್ಯಗಳು. ಧ್ಯಾನಕ್ಕೆ ಕುಳಿತಾಗ ಈ ಸ್ಥಿತಿಯನ್ನು ಅನುಭವಿಸಿ ಧ್ಯಾನಸ್ಥರಾಗಿ ವೈಯಕ್ತಿಕ ಐಡೆಂಟಿಟಿ ಇಲ್ಲದೆ ಮೂರು ಕಾಲದಲ್ಲಿ ಎಂದೂ ಕಪ್ಪು ತುಳುಕುವ ಸ್ಥಿತಿ ಅನ್ನೋದು ಉದ್ಭವಿಸುವುದೇ ಇಲ್ಲ. ತ್ರಿಕಾಲದಲ್ಲಿಯೂ ನೀವು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಪರಮಸ್ಥಾಯಿ ಸ್ಥಿತಿಯೊಂದಿಗೆ ಒಂದಾದ ಪರಂಜ್ಯೋತಿ ಸ್ವರೂಪಿಗಳಾಗಿರುತ್ತೀರಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ತ್ರಿಕಾಲ ಅಂದ್ರೆ ಮೂರು ಕಾಲ, ಭೂತ ಭವಿಷ್ಯತ್ ವರ್ತಮಾನ. ಅಂದ್ರೆ ಅನಂತ ಕಾಲದಲ್ಲಿಯೂ ಅನಂತ ಸ್ಥಿತಿಯೊಂದಿಗೆ, ಅನಂತತೆಯೊಂದಿಗೆ, ಅನಂತ ಬ್ರಹ್ಮಾಂಡ ಸ್ಥಿತಿಯೊಂದಿಗೆ, ಅನಂತ ಪರಬ್ರಹ್ಮ ಸ್ಥಿತಿಯೊಂದಿಗೆ ಒಂದಾಗಿರುತ್ತೀರಿ ಈ ಸ್ಥಾಯಿಯಲ್ಲಿ. ಇದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಹೃದಯ ಕೇಂದ್ರದೊಂದಿಗೆ ಒಂದಾದ ಜೀವಿಯ ಮಾತು. ಥ್ಯಾಂಕ್ ಯು, 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 ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದಿಗೆ, ಇನ್ನಷ್ಟು ಆಳವಾದ ಮೌನದೊಂದಿಗೆ, ಪರಮಶೂನ್ಯ ಸ್ಥಿತಿಯೊಂದಿಗೆ, ಪರಂಜ್ಯೋತಿ ಸ್ಥಿತಿಯೊಂದಿಗೆ, ಪರಂಜ್ಯೋತಿ ಸ್ಥಾಯಿಯೊಂದಿಗೆ, ಮಹಾ ಕೃತಜ್ಞತೆಯೊಂದಿಗೆ,
ಮಹಾಮೌನದಂತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ